ಪ್ರತಿಯೊಬ್ಬ ಮನುಷ್ಯ ಈ ಭೂಮಂಡಲದಲ್ಲಿ ಹುಟ್ಟಬೇಕಾದರೆ 3 ಋಣಗಳನ್ನ ಇಟ್ಟುಕೊಂಡೇ ಹುಟ್ಟುತ್ತಾನೆ. ಯಾವುದು? ಋಷಿ ಋಣ, ಪಿತೃ ಋಣ, ಹಾಗೆ ದೇವತೆಗಳ ಋಣ. ದೇವ, ಪಿತೃ, ಋಷಿ ಈ 3 ಋಣಗಳನ್ನ ಇಟ್ಟುಕೊಂಡೇ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಹುಟ್ಟುತ್ತಾನೆ. ಹಾಗಾದ್ರೆ ತಾಯಿ ಋಣವನ್ನು ಇಟ್ಕೊಂಡು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಶಾಸ್ತ್ರಕಾರ ಅದನ್ನು ಹೇಳಲಿಲ್ಲ ಅಂದ್ರೆ, ತಾಯಿ ಋಣವನ್ನ ಜೀವನದಲ್ಲಿ ಯಾವತ್ತೂ ಕೂಡ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣದಿಂದ ತಾಯಿ ಋಣವನ್ನು ಹೇಳಲಿಕ್ಕೆ ಹೋಗ್ಲಿಲ್ಲ ನಮ್ಮ ಶಾಸ್ತ್ರಕಾರರು. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದಿನ ಶ್ಲೋಕದಲ್ಲಿ ಆ ವೆಂಕಟನಾಥರ ಸಹೋದರ ಅಂದರೆ ಜ್ಯೇಷ್ಠೋ ಭ್ರಾತ ಪಿತೃಸಮಃ ಅನ್ನೋ ಮಾತಿನಂತೆ ಹಿರಿಯ ಸಹೋದರ ತಂದೆ ಇಲ್ಲದೆ ಇದ್ದ ಪಕ್ಷದಲ್ಲಿ ಅವನು ತಂದೆಗೆ ಸಮಾನನಾಗ್ತಾನೆ. ಅಂದರೆ ತಂದೆ ಆ ಮಗನಿಗೆ ವಯಸ್ಸಿಗೆ ಬಂದಾಗ ಯಾವ ಸಂಸ್ಕಾರಗಳನ್ನ ತಂದೆ ಇದ್ದರೆ ಕೊಡುತ್ತಿದ್ದನೋ ಆ ಎಲ್ಲ ಸಂಸ್ಕಾರಗಳನ್ನು ಕೂಡ ಅವನ ಸ್ಥಾನದಲ್ಲಿ ಇರತಕ್ಕಂತಹ ಅವರ ಸಹೋದರರು ಕೊಡಬೇಕು. ಈ ಕಾರಣದಿಂದ ಆ ಸಹೋದರರು ಏನ್ ಆಲೋಚನೆ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಋಣಾದೃಶೀಣಾಮಥ ಮುಕ್ತಿಭಾಜನಂ ಮುಮುಕ್ಷುಮಗ್ರ್ಯಂ ಸುಧಿಯಾ ಮೃಣದ್ವಯಾತ್ ತದಗ್ರಜೋ ವೀಕ್ಷ್ಯ ವಿವಾಹಮಂಗಲಂ ವಿಧಾತುಮೈಚ್ಛದ್ ಗುರುರಾಜನಾಮಭಾ. ಪ್ರತಿಯೊಬ್ಬ ಮನುಷ್ಯ ಈ ಭೂಮಂಡಲದಲ್ಲಿ ಹುಟ್ಟಬೇಕಾದರೆ 3 ಋಣಗಳನ್ನ ಇಟ್ಟುಕೊಂಡೇ ಹುಟ್ಟುತ್ತಾನೆ. ಜಾಯಮಾನೋ ಹವೈ ಬ್ರಾಹ್ಮಣಃ ತ್ರಿಭೃಣವ ಜಾಯತೆ. ಯಾವುದು? ಋಷಿ ಋಣ, ಪಿತೃ ಋಣ, ಹಾಗೆ ದೇವತೆಗಳ ಋಣ. ದೇವ, ಪಿತೃ, ಋಷಿ ಈ 3 ಋಣಗಳನ್ನ ಇಟ್ಟುಕೊಂಡೇ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಹುಟ್ಟುತ್ತಾನೆ. ಹಾಗಾದ್ರೆ ತಾಯಿ ಋಣವನ್ನು ಇಟ್ಕೊಂಡು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಶಾಸ್ತ್ರಕಾರ ಅದನ್ನು ಹೇಳಲಿಲ್ಲ ಅಂದ್ರೆ, ತಾಯಿ ಋಣವನ್ನ ಜೀವನದಲ್ಲಿ ಯಾವತ್ತೂ ಕೂಡ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣದಿಂದ ತಾಯಿ ಋಣವನ್ನು ಹೇಳಲಿಕ್ಕೆ ಹೋಗ್ಲಿಲ್ಲ ನಮ್ಮ ಶಾಸ್ತ್ರಕಾರರು. ಹಾಗಾದರೆ ನಾವು ಜೀವನದಲ್ಲಿ ಸರಿಯಾಗಿ ಇದ್ದರೆ ಯಾವ ಋಣಗಳನ್ನ ಪರಿಹಾರ ಮಾಡಿಕೊಳ್ಳಬಹುದು ಅಂದ್ರೆ, ಯತ್ನೇನ ದೇವೇಭ್ಯಃ ಬ್ರಹ್ಮಚಾರಿಯಾಗಿದ್ದಾಗ ಅಗ್ನಿ ಕಾರ್ಯ, ಗೃಹಸ್ಥನಾಗಿದ್ದಾಗ ವೈಶ್ವದೇವ ಔಪಾಸನ, ಮನೆಗಳಲ್ಲಿ ಅನೇಕ ತರಹದ ಯಜ್ಞಗಳನ್ನ ನಡೆಸುವಂತಹ ಒಂದು ಕೆಲಸ. ಹೀಗೆ ಯಾವ ದೇವತೆಗಳು ಇದ್ದಾರೆ ಈ ದೇವತೆಗಳ ಋಣವನ್ನ ನಾವು ಹೇಗೆ ತೀರಿಸಬೇಕು ಅಂತ ಹೇಳಿದ್ರೆ, ಯಜ್ಞಗಳಲ್ಲಿ ಆಹುತಿಯನ್ನ ನೀಡೋದರ ಮೂಲಕ ಆ ದೇವತೆಗಳ ಋಣವನ್ನ ನಾವು ಪರಿಹಾರ ಮಾಡ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯ ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಪ್ರಾರ್ಥನೆಯನ್ನ ಮಾಡ್ತಾನೆ. ನಮೋವಸ್ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೆ ಪ್ರೇರೆಯಂತು ಭವಂತ ಸರ್ವ ಏವಹಿ. ತತ್ವಾಭಿಮಾನಿ ದೇವತೆಗಳು ನಮ್ಮ ಎಲ್ಲ ಇಂದ್ರಿಯಗಳಲ್ಲಿಯೂ ಕೂಡ ನೆಲೆಸಿ ನಮ್ಮ ಮೂಲಕ ಒಳ್ಳೆ ಕೆಲಸವನ್ನ ಮಾಡಿಸ್ತಾರೆ ಅಂತ ಹೇಳಿದರೆ ಅದು ದೇವತಾನುಗ್ರಹ ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇಂಥ ದೇವತೆಗಳ ಉಪಕಾರದ ಸ್ಮರಣೆಗಾಗಿ ಆ ದೇವತೆಗಳಿಗೆ ನಾವು ಯಜ್ಞಯಾಗಾದಿಗಳನ್ನು ನಡೆಸಿ ಆಹುತಿಯನ್ನು ಕೊಟ್ಟು ಆ ದೇವತಾರುಣವನ್ನ ಪರಿಹಾರ ಮಾಡ್ಕೋಬೇಕು.
ಇನ್ನು ಋಷಿ ಋಣವನ್ನ ಹೆಂಗ್ ತೀರಿಸಬೇಕು? ಅಧ್ಯಯನೇನ ಋಷಿಭ್ಯ, ಅಧ್ಯಯನವನ್ನ ಮಾಡು. ವೇದ, ವೇದಾಂತ, ಉಪನಿಷತ್ತು, ಶಾಸ್ತ್ರ, ಅನೇಕ ಸಚ್ಚಾಸ್ತ್ರಗಳ ಅಧ್ಯಯನವನ್ನ ಮಾಡು. ಈ ಮೂಲಕ ನೀನು ಏನು ಋಷಿ ಋಣದಲ್ಲಿ ಇದ್ದಿ ಆ ಋಷಿ ಋಣದಿಂದ ಪರಿಹೃತನಾಗು. ಪಿತೃಋಣ ಹೇಗ್ ಪರಿಹಾರ ಮಾಡಿಕೊಳ್ಳಬೇಕು ಅಂದ್ರೆ ಅದಕ್ಕೋಸ್ಕರ ಒಂದು ಉತ್ತಮ ಸಂತಾನವನ್ನ ಪಡೆದುಕೊಂಡು ಆ ಮೂಲಕ ಗಂಡು ಸಂತಾನವನ್ನ ಬೆಳೆಸಿ ಯಾವ ಆ ಪಿತೃಗಳು ಇದ್ದಾರೆ ಆ ಪಿತೃಗಳ ಋಣವನ್ನ ಪರಿಹಾರ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೀಗೆ ಪ್ರತಿಯೊಬ್ಬ ಮನುಷ್ಯ, ಆದ್ರೆ ನಮ್ದು ನಿಮ್ದು ಪರಿಸ್ಥಿತಿ ಏನಪ್ಪಾ ಅಂದ್ರೆ ತಾಯಿ ಋಣವನ್ನು ತೀರಿಸ್ಲಿಕ್ಕಾಗಲ್ಲ ಹೇಗೋ ಹಾಗೆ ತಂದೆ ಋಣವನ್ನೂ ತೀರಿಸ್ಲಿಕ್ಕಾಗಲ್ಲ, ಹಾಗೆ ಪಿತೃ ಋಣವನ್ನೂ ತೀರಿಸ್ಲಿಕ್ಕಾಗಲ್ಲ, ಋಷಿ ಋಣವನ್ನೂ ತೀರಿಸ್ಲಿಕ್ಕಾಗಲ್ಲ ಅನ್ನೋ ಒಂದು ಭಾವನೆಯಿಂದ ಯಾವ ಋಣವನ್ನು ಕೂಡ ತೀರಿಸುವ ಒಂದು ಗೋಜಿಗೆ ಇವತ್ತಿನ ದಿನ ನಾವ್ ಯಾರು ಹೋಗ್ತಾ ಇಲ್ಲ ಈ ಪ್ರಪಂಚದಲ್ಲಿ. ಇದು ಅತ್ಯಂತ ತಪ್ಪಾದಂತ ಕೆಲಸ. ಜೀವನದಲ್ಲಿ ಬದುಕಿದ್ದಾಗ ಈ 3 ಋಣಗಳನ್ನ ಅವಶ್ಯವಾಗಿ ಪರಿಹಾರ ಮಾಡ್ಕೊಳ್ಳಿಕ್ ಸಾಧ್ಯ ಆಗತ್ತೆ ಅನ್ನೋ ಕಾರಣದಿಂದ ನಾವು ಅಧ್ಯಯನವನ್ನ ಮಾಡಿ ಋಷಿ ಋಣವನ್ನ, ಸಂತಾನವನ್ನ ಪಡೆದುಕೊಂಡು ಪಿತೃಗಳ ಋಣವನ್ನ, ಯಜ್ಞಯಾಗಾದಿಗಳನ್ನ ನಡೆಸೋದರ ಮೂಲಕ ದೇವತಾ ಋಣವನ್ನ ನಾವೆಲ್ಲರೂ ಕೂಡ ಪರಿಹಾರ ಮಾಡ್ಕೋಬೇಕು. ಈ ಕಾರಣದಿಂದ ಹೇಳ್ತಾ ಇದ್ದಾರೆ, ಋಣಾದೃಷೀಣಾಮಥ ಮುಕ್ತಿ ಭಾಜನಂ ತದಗ್ರಜ. ವೆಂಕಟನಾಥರ ಅಣ್ಣಂದಿರಾದಂತಹ ಯಾವ ಆ ಗುರುರಾಜಾಚಾರ್ಯ ಇದ್ದಾರೆ ಆಲೋಚನೆಯನ್ನ ಮಾಡ್ತಾರಂತೆ. ಗುರುಕುಲದಲ್ಲಿ ಇದ್ದು ಗುರುಗಳ ಸಮೀಪದಲ್ಲಿಯೇ ಅನೇಕ ಸಚ್ಚಾಸ್ತ್ರ ಗ್ರಂಥಗಳ ಅಧ್ಯಯನವನ್ನ ಮಾಡಿ ಋಷಿ ಋಣವನ್ನು ಈಗಾಗಲೇ ಪರಿಹಾರ ಮಾಡಿಕೊಂಡಿದ್ದಾನೆ. ಇನ್ನ ದೇವಋಣ ಯಜ್ಞಯಾಗಾದಿಗಳನ್ನ ನಡೆಸೋದರ ಮೂಲಕ, ಹಾಗೆ ಪಿತೃಋಣ ಸಂತಾನವನ್ನ ಪಡೆದುಕೊಳ್ಳೋದರ ಮೂಲಕ ಈ 2 ಋಣಗಳ ಪರಿಹಾರ ಇನ್ನು ಮುಂದೆ ಆಗಬೇಕು. ಈ ಕಾರಣದಿಂದ ಅವರ ಸಹೋದರರಾಗಿರ್ತಕ್ಕಂಥ ಯಾವ ಗುರುರಾಜಾಚಾರ್ಯ ಇದ್ದಾರೆ, ವಿವಾಹ ಮಂಗಲಂ ವಿಧಾತುಂ, ದೊಡ್ಡ ವಿವಾಹ ಮಹೋತ್ಸವವನ್ನ ನೆರವೇರಿಸಬೇಕು. ಈ ಮೂಲಕ ಕೇವಲ ಋಷಿ ಋಣದಿಂದ ಮಾತ್ರ ಪರಿಹಾರ ಆಗೋದು ಬೇಡ, ಪಿತೃಋಣ ಹಾಗೆ ದೇವಋಣ ಈ ಎಲ್ಲ ಋಣಗಳಿಂದಲೂ ಕೂಡ ನಾವು ಜೀವನದಲ್ಲಿ ಪರಿಹಾರವನ್ನು ಹೊಂದಬೇಕು ಅಂತ ಹೇಳಿದರೆ ಅವಶ್ಯವಾಗಿ ಯಜ್ಞಯಾಗಾದಿಗಳನ್ನ ನಡೆಸಿ, ಹಾಗೆ ಕಣ್ಣಿಗೆ ಕಾಣುವಂತಹ ಯಾವ ತಂದೆ ತಾಯಿಗಳಿದ್ದಾರೆ ಅವರ ಸೇವೆಯನ್ನು ಮಾಡುವುದರ ಮೂಲಕ ಪಿತೃಋಣದಿಂದ ಪರಿಹೃತರಾಗಿ, ಈ ಕಾರಣದಿಂದ ಆ ಗುರುರಾಜಾಚಾರ್ಯರು ತಮ್ಮ ಸಹೋದರನಾಗಿರ್ತಕ್ಕಂಥ ಯಾವ ಆ ವೆಂಕಟನಾಥ ಇದ್ದಾನೆ ಆ ವೆಂಕಟನಾಥರಿಗೆ ಮದುವೆಯನ್ನ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಆ ಗುರುರಾಜಾಚಾರ್ಯರು ನೆರವೇರಿಸ್ತಾ ಇದ್ದಾರೆ. ಹೀಗೆ ನೆರವೇರಿಸಿದ ಮೇಲೆ ಮದುವೆ ಮಾಡ್ಕೋಬೇಕು ಅಂತ ಈಗಲೂ ಅನಿಸ್ತಾ ಇತ್ತು ಎಲ್ಲಾ ಗಂಡಸರಿಗೂ, ವಯಸ್ಸಿಗೆ ಬಂದಂತ ಎಲ್ಲಾ ಹುಡುಗರಿಗೂ ಕೂಡ ಏನ್ ಅನ್ಸತ್ತೆ, ನನಗೆ ಯಾವಾಗ ಲಗ್ನ ಆಗತ್ತೆ, ನನಗೆ ಯಾವಾಗ ಹೆಂಡತಿ ಸಿಗ್ತಾಳೆ ಅನ್ನೋದನ್ನೇ ಕೇಳ್ತಾ ಇರ್ತೇವೆ. ಇದು ಈ ಕಾಲದಲ್ಲಿ ಮಾತ್ರ ಇದ್ದದ್ದಲ್ಲ, ಹಿಂದಿನ ಕಾಲದಲ್ಲಿಯೂ ಕೂಡ ಇಂಥ ಒಂದು ಸಮಸ್ಯೆ ಇತ್ತು. ಅದಕ್ಕೋಸ್ಕರ ಗುರುರಾಜಾಚಾರ್ಯ ನೋಡ್ತಾರೆ, ಏನು ಮಾಡೋದು ಹಾಗಾದ್ರೆ, ಈ ವೆಂಕಟನಾಥನಿಗೆ ಕನ್ಯೆಯನ್ನ ಕೊಡಿಸೋದಕ್ಕೋಸ್ಕರ ಏನು ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದಾಗ ಅವಾಗ ಅವರ ಸಮೀಪದಲ್ಲಿಯೇ ಒಂದು ದೊಡ್ಡ ಬ್ರಾಹ್ಮಣರ ಅಗ್ರಹಾರ ಇರುತ್ತೆ. ಆ ಬ್ರಾಹ್ಮಣರ ಅಗ್ರಹಾರದಲ್ಲಿ ಒಂದು ಹುಡುಗಿ ಇದ್ದಳು ಅನ್ನೋ ಪ್ರಮೇಯವನ್ನ ಈ ಶ್ಲೋಕದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ತದಾಗ್ರಹಾರೇ ಮಹನೀಯ ವೈಭವೇ ನಿಜಾಗ್ರಹಾರಸ್ಯ ಸಮೀಪವರ್ತಿನಿ ಲಲಾಸ ಕಾಚಿತ್ ಸ್ವಕುಲಸ್ಯ ಸದ್ಗುಣೈಃ ಸಮೇನ್ವವಾಯೇ ಜನಿತಾಗ್ರ್ಯ ಕನ್ಯಕಾ. ಕೆಲವೊಂದು ಸಲ ಅಂಗೈಯಲ್ಲೇ ನೆಲ್ಲಿಕಾಯಿಯನ್ನು ಹಿಡ್ಕೊಂಡು ಇಡೀ ಊರನ್ನ ಸುತ್ತಿದಂತೆ ಆಗತ್ತೆ ಅಂತ ಕೆಲವರೆಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಅದರಂತೆ ಈ ವೆಂಕಟನಾಥರಿಗೋಸ್ಕರ ಅವರ ಸಹೋದರರಾಗಿರ್ತಕ್ಕಂಥ ಯಾವ ಗುರುರಾಜಾಚಾರ್ಯ ಇದ್ದಾರೆ ಆ ಗುರುರಾಜಾಚಾರ್ಯ ಎಲ್ಲ ಕಡೆ ಹುಡುಕಿದ್ರು. ಕೊನೆಗೆ ತಮ್ಮದೇ ಆ ಬ್ರಾಹ್ಮಣರ ಅಗ್ರಹಾರದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಕನ್ಯೆ ಒಂದು ದಂಪತಿಗಳ ಮಗಳಾಗಿ ಹುಟ್ಟಿದ್ದಳು. ಹೀಗೆ ತಮ್ಮದೇ ಅಗ್ರಹಾರದಲ್ಲಿ
ಈ ಕನ್ಯೆ ಇದ್ದಾಳೆ ಅಂದ್ರೆ ಯಾಕೆ ಬಿಡೋದು ಅಂತ ಆಲೋಚನೆಯನ್ನು ಮಾಡಿ ಲಲಾ ಸಕಾಚಿತ್ ಸ್ವಕುಲಸ್ಯ ಸದ್ಗುಣೈ ಸಮೇನ್ವಮಾಯೇ ಜನಿತಾಗ್ರ್ಯ ಕನ್ಯಕಾ. ಅತ್ಯಂತ ಉತ್ತಮಳಾಗಿರ್ತಕ್ಕಂತಹ ಒಂದು ಕುಲದಲ್ಲಿ ಹಾಗೆ ಅತ್ಯಂತ ಸಾತ್ವಿಕ ಸಜ್ಜನರ ಕುಲದಲ್ಲಿ ಒಂದು ಕನ್ಯೆ ಹುಟ್ಟಿದ್ದಾಳಂತೆ. ಆ ಕನ್ಯೆ ಹೇಗಿದ್ಲು ಅಂತ ಬಿಟ್ರೆ ಜನಿತಾ ಅಗ್ರಕನ್ಯಕಾ ಜನಿತಾ ಲಲಾಸ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಅತ್ಯಂತ ಶ್ರೇಷ್ಠಳಾಗಿರ್ತಕ್ಕಂಥ ಒಂದು ಸೌಂದರ್ಯವನ್ನ ಪಡೆದುಕೊಂಡು ಉತ್ತಮವಾದ ಸೌಂದರ್ಯವನ್ನ ಪಡೆದುಕೊಂಡು ಆ ವೆಂಕಟನಾಥರಿಗೆ ಅನುರೂಪಳಾಗಿರ್ತಕ್ಕಂಥ ಕನ್ಯೆ ಅಂತ ಹೇಳಿ ಇಬ್ಬರೂ ಕೂಡ ಮಾತನಾಡಿಕೊಳ್ತಾ ಇರ್ತಾರೆ. ಯಾಕಂದ್ರೆ ವಿವಾಹ ಸಂಸ್ಕಾರವನ್ನು ಯಾವತ್ತೂ ಕೂಡ ಯಾರೊಟ್ಟಿಗೆ ಮಾಡ್ಕೋಬೇಕು ಹೆಂಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ ವಿವಾಹಶ್ಚ ವಿವಾದಶ್ಚ ಸಮಯೋ ರೇವ ಶೋಭತೆ ಸಮಾನಶೀಲ ವ್ಯಸನೇಶು ಸಖ್ಯಂ. ಎಲ್ಲೋ ದಡ್ಡ ದರಿದ್ರ ಭಿಕ್ಷುಕ ಅವನಿಗೆ ಕೋಟ್ಯಾಧಿಪತಿಯೊಂದಿಗೆ ವಿವಾಹವನ್ನ ಮಾಡಿಸಿದರೆ ಮಗಳೊಂದಿಗೆ ವಿವಾಹವನ್ನ ಮಾಡಿಸಿ ಈ ಸಂಸಾರ ಹೆಚ್ಚು ದಿನ ಇರ್ಲಿಕ್ಕೆ ಸಾಧ್ಯ ಉಂಟೆ? ಅದಕ್ಕೋಸ್ಕರ ಮದುವೆಯಂಥ ಕೆಲಸಗಳು ಯಾವ್ದಾವ್ ಇದೆನೋ ಇದೆಲ್ಲವೂ ಕೂಡ ಸಮಾನರಾಗಿ ಇದ್ದವರಲ್ಲಿ ಮಾತ್ರ ಇದು ಕೂಡತ್ತೆ ಹೊರತು ಬೇರೆ ಇದರಲ್ಲಿ ಕೂಡೋದೇ ಇಲ್ಲ. ಈ ಕಾರಣದಿಂದ ಆ ವೆಂಕಟನಾಥರಿಗೋಸ್ಕರ ಅವರ ಸಹೋದರರಾಗಿರ್ತಕ್ಕಂಥ ಗುರುರಾಜಾಚಾರ್ಯ ಹುಡುಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅದೇ ಅಗ್ರಹಾರದಲ್ಲಿ ಒಂದು ಉತ್ತಮಳಾಗಿರ್ತಕ್ಕಂಥ ಸತ್ಕುಲ ಪ್ರಸೂತಳಾಗಿರ್ತಕ್ಕಂಥ ಕನ್ಯೆ ಇದ್ದಳು ಅನ್ನೋ ಪ್ರಮೇಯವನ್ನ ಈ ಶ್ಲೋಕದಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡಿ ಮುಂದಿನ ಶ್ಲೋಕದಲ್ಲಿ ಸಮುದ್ರ ಪತ್ನಿ ಭವಿತೇತಿ ಸಾದರಂ ಪ್ರಸಾದ್ಯವಾಣಿ ಮಸೃಜಪ್ಪಿತೇತಿ ವಾ ಸರೋವರೋ ನಾಭಿರಿವೇತಿ ವಾ ಪುನಃ ಸರಸ್ವತಿ ತೇವಜುಹಾವತಾಂ ಜನಃ. ಈ ವೆಂಕಟನಾಥರು ಯಾವಾಗ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡ್ತಾರೋ ಅವಾಗೊಬ್ಳೆ ಹೆಂಡತಿ ಬಂದೇ ಬರ್ತಾಳೆ. ಯಾರದು? ಸರಸ್ವತಿ ದೇವಿ. ಆ ಸರಸ್ವತಿ ದೇವಿ ಯಾಕಲ್ಲಿಗೆ ಬರ್ತಾಳೆ? ಸರಸ್ವತಿ ದೇವಿಯ ಪೂರ್ಣ ಸನ್ನಿಧಾನ ಈ ವೆಂಕಟನಾಥರಲ್ಲಿ ಇರುವ ಕಾರಣದಿಂದ ಆ ವೆಂಕಟನಾಥನ ಬಿಟ್ಟೆ ಹೋಗಿರ್ಲಿಲ್ಲ. ಪ್ರಾಯ 16 ಅಥವಾ 17ನೇ ಶತಮಾನದಲ್ಲಿ ಸರಸ್ವತಿ ದೇವಿ ವಿದ್ಯಾಭಿಮಾನಿ ದೇವತೆಯಾದಂತಹ ಸರಸ್ವತಿ ದೇವಿ ಆಲೋಚನೆಯನ್ನು ಮಾಡ್ತಾ ಇದ್ಲಂತೆ. ಏನಂತ? ಈ ಶತಮಾನದಲ್ಲಿ ನಾನು ಯಾರಲ್ಲಿ ಸ್ಥಿರವಾಗಿ ನಿಲ್ಲಲಿ ಅಂತ ಆಲೋಚನೆ ಮಾಡ್ತಾ ಇದ್ದಾಗ ವೆಂಕಟನಾಥರ ಅವತಾರ ಆಯಿತು. ಈ ಮಗುವಿನಲ್ಲಿಯೇ ನನ್ನ ಪೂರ್ಣ ಸನ್ನಿಧಾನ ಅನ್ನುವಂತೆ ಆ ವೆಂಕಟನಾಥರಲ್ಲಿಯೇ ಪೂರ್ಣ ಸನ್ನಿಧಾನದಿಂದ ಕೂಡಿದ್ಲು. ಇಲ್ಲಿ ಹೇಳ್ತಾ ಇದ್ದಾರೆ, ಮಾ ಸಮುದ್ರ ದೇವಿ, ನೀನು ನದಿ ರೂಪದಲ್ಲಿ ಇದ್ದಾಗ ನೀನ್ ಯಾರನ್ನ ಲಗ್ನ ಆಗಿದ್ದಿ ಅಂತ ಹೇಳಿದ್ರೆ ಸಮುದ್ರನ ಹೆಂಡತಿ ಆಗಿದ್ದಿ. ಹಾಗಾದ್ರೆ ನಿನ್ನ ಗಂಡ ಸಮುದ್ರ ರಾಜನ ಹೆಂಡತಿ ನೀನಾಗಿದ್ದೀಯಾ? ಹಾಗಾದ್ರೆ ನೀನ್ ಇಲ್ಲಿಯೂ ಕೂಡ ಲಗ್ನ ಮಾಡ್ಕೊಳ್ಬೇಕಾದ್ರೆ ಹಾಗಾದ್ರೆ ಸಮುದ್ರ ರಾಜನಂತೆ ಅಂದ್ರೆ ಸಮುದ್ರದ ಮುದ್ರೆಯಿಂದ ಯಾರು ಕೂಡಿರ್ತಾನೋ ಅವನೊಂದಿಗೆ ನಿನ್ನ ವಿವಾಹ ಸಂಸ್ಕಾರ ನಡಿಬೇಕು. ಸಮುದ್ರದ ಮುದ್ರೆ ಏನು? ಶಂಖ. ಸಮುದ್ರದಲ್ಲಿ ಶಂಖ ಸಿಗತ್ತೆ, ಚಕ್ರಾಂಕಿತ ಸಿಗತ್ತೆ. ಇವೇ ಮೊದಲಾದಂತ ಆ ವೈಷ್ಣವ ಚಿಹ್ನೆಗಳು ಯಾವ್ಯಾವ ಇದ್ದಾವೋ, ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣ ಅಂತ ಯಾವ ಆ ವೈದಿಕ ಪಂಚಮುದ್ರೆಗಳು ಇದ್ದಾವೋ, ಗೋಪಿ ಚಂದನ ಎಲ್ಲವೂ ಕೂಡ ಇದನೋ ಆ ಎಲ್ಲ ಧಾರಣೆಯನ್ನು ಕೂಡ ಶಾಸ್ತ್ರೋಕ್ತ ರೀತಿಯಲ್ಲಿ ಆ ವೆಂಕಟನಾಥರು ಆ ಸಮಯದಲ್ಲಿ ಮಾಡ್ತಾರೆ. ಅದರಿಂದ ಸರಸ್ವತಿ ದೇವಿಯನ್ನು ಕುರಿತು ಹೇಳ್ತಾ ಇದ್ದಾಳೆ, ಅಮ್ಮ ಸರಸ್ವತಿ, ನದಿ ರೂಪದಲ್ಲಿ ಇದ್ದಾಗ್ಲಂತೂ ನಿನ್ನ ಗಂಡನಾದಂತಹ ಸಮುದ್ರ ರಾಜನನ್ನೇ ಮದುವೆ ಆಗಿ ನೀನು ಸುಖವಾಗಿ ಮಲಗಿರ್ತೀಯ ಅವನೊಟ್ಟಿಗೆ. ಆದ್ರೆ ಈ ಕಾಲದಲ್ಲಿ ನೀನು ಯಾರನ್ನ ಮದುವೆ ಆಗಬೇಕು ಅಂತ ಹೇಳಿದ್ರೆ, ಯಾರು ಈ ಪಂಚಮುದ್ರಾಧಾರಣೆಯನ್ನ ಮಾಡಿರ್ತಾರೋ ಜಗತ್ತಿನಲ್ಲಿ ಅವರನ್ನೇ ನೀನು ವರಿಸು ಹೋಗು. ಯಾರು? ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣ ದೇವರ ಮುದ್ರೆ, ಈ 5 ಮುದ್ರೆಗಳನ್ನ ಹಾಗೆ ಊರ್ಧ್ವಪುಂಡ್ರಾದ ಮೊದಲಾದ ಧಾರಣೆಯನ್ನ ಇಡೀ ಪ್ರಪಂಚದಲ್ಲಿ ಮಾಡ್ತಕ್ಕಂಥವ್ರು ಯಾರು? ಕೇವಲ ಬ್ರಾಹ್ಮಣರು ಮಾತ್ರ. ಆದ್ದರಿಂದ ಇಂಥ ಒಂದು ಯಾವ ಆ ಬ್ರಾಹ್ಮಣ ಆ
ಬ್ರಾಹ್ಮಣರು ಇದ್ದಾರೆ, ಆ ಬ್ರಾಹ್ಮಣನನ್ನೇ ನೀನು ಮದುವೆ ಆಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಆ ಮದುವೆ ಆಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಸಿದ್ಧರಾಗ್ತಾ ಇದ್ದಾರೆ. ಸರಸ್ವತಿ ಇತ್ತೇವ ಜುಹಾವ ತಾಂ ಜನರು ಸರಸ್ವತಿ ಅಂತಾನೆ ಆ ಕನ್ಯೆಯನ್ನು ಕರೀತಾ ಇದ್ರು. ಯಾಕೆ? ಸನ್ಯಾಸಾಶ್ರಮ ತೆಗೆದುಕೊಂಡ ಮೇಲೆ ಸಂಪೂರ್ಣ ಈ ಸರಸ್ವತಿಯಲ್ಲಿಯೇ ಆಸಕ್ತರಾಗ್ತಾರೆ. ಈ ಸರಸ್ವತಿ ಅಂತ ಬಿಟ್ರೆ ವಿದ್ಯಾ ಸರಸ್ವತಿಯಲ್ಲಿ ತಲ್ಲೀನರಾಗ್ತಾರೆ. ಅದರ ಜೊತೆಗೆ ತಮ್ಮ ಮಡದಿಯಾದಂತಹ ಸರಸ್ವತಿ ದೇವಿ ಒಂದಿಗೂ ಕೂಡ ಅವರು ಸಂಸಾರವನ್ನು ನಡೆಸ್ತಾರೆ ಅನ್ನೋದನ್ನ ಸೂಚ್ಯವಾಗಿ ನಮಗೆ ಇಲ್ಲಿ ಶ್ಲೋಕಕಾರರು ನಿರೂಪಣೆಯನ್ನ ಮಾಡಿಕೊಟ್ಟಿದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಆಲೋಚನೆ ಮಾಡ್ತಾರೆ. ವೆಂಕಟನಾಥನ ಕುಟುಂಬದಲ್ಲಿ ಇದ್ದಂತಹ ಸಹೋದರರು, ನಮ್ಮ ವೆಂಕಟನಾಥನೋ ತುಂಬಾ ಪಾಪದ ವ್ಯಕ್ತಿ, ಮುಗ್ಧ ವ್ಯಕ್ತಿ. ಇಂಥ ಮುಗ್ಧ ವ್ಯಕ್ತಿಗೆ ಬರುವಂತ ಹುಡುಗಿ ಹಿಂಗಿರ್ತಾಳೆ. ನಾವೆಲ್ಲ ಇವತ್ತಿನ ದಿನ ಜಗತ್ತಲ್ಲಿ ನೋಡ್ತೇವೆ. ಯಾರು ಮುಗ್ಧರಿರ್ತಾರೋ ಅವರನ್ನು ಬಡಿಯೋ ಅಂತ ಹೆಂಡತಿನೇ ಸಿಗ್ತಾಳೆ. ಎಲ್ಲಿ ಹೆಂಡತಿ ಮುಗ್ಧಳಾಗಿರ್ತಾಳೋ ಅಂತ ಮುಗ್ಧಳಾದ ಹೆಂಡತಿಯನ್ನು ಬಡಿಯುವಂತಹ ಗಂಡನೇ ಇವತ್ತಿನ ದಿನ ಸಿಗ್ತಾನೆ. ಇದು ವಿರುದ್ಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಅದರಿಂದ ವಿವಾಹ, ಉಪನಯನ ಇವೇ ಮೊದಲಾದಂತಹ ಸತ್ಕರ್ಮಗಳನ್ನು ಮಾಡಿಕೊಳ್ಳಬೇಕಾದರೆ 10 ಬಾರಿ ಆಲೋಚನೆಯನ್ನು ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಹೊರತು ಇಲ್ಲದೆ ಹೋದ್ರೆ ಆ ವಿವಾಹ ಮತ್ತು ಉಪನಯನ ಎರಡೂ ಕೂಡ ಏನಾಗುತ್ತೆ, ಕೆಟ್ಟೆ ಹೋಗ್ಬಿಡತ್ತೆ. ಹಾಗಾದ್ರೆ ನಮ್ಮನ್ನ ಮದುವೆ ಆಗ್ತಕ್ಕಂತ ಯಾವ ಈ ಕನ್ಯೆ ಇದ್ದಾಳೆ, ಈ ಕನ್ಯೆಯಲ್ಲಿ ಯಾವ ಯಾವ ಗುಣ ಇದೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. समुद्रपत्नी भवितेति सादरम् प्रसाद्य वाणीमसृजत् पितेति वा सरोवरो नाभिरिवेति वा पुनः सरस्वतीत्येवा जुहावतां जनः. ವಿವೇಕ ಅಂದರೆ ಇದು ತಪ್ಪು ಇದು ಸರಿ ಅನ್ನುವಂತಹ ಒಂದು ಜ್ಞಾನ, ಇದನ್ನೇ ವಿವೇಕ ಅಂತ ಕರೀತಾರೆ. ಇನ್ನ ನೈಪುಣ್ಯ ಅಂದ್ರೆ ಕಾರ್ಯದಲ್ಲಿ ಅತ್ಯಂತ ವೇಗವಾಗಿ ಸಮರ್ಥವಾಗಿ ಕಟ್ಟುನಿಟ್ಟಾಗಿ ಯಾರು ಕೆಲಸವನ್ನ ಮಾಡ್ತಾರೋ ಅವನ ನಿಪುಣ ಅಂತ ಈ ರೀತಿಯಾಗಿ ಕರೀತಾರೆ. ವಿನೀತಿ ಅಂದ್ರೆ ವಿನಯ. ಈ ವಿನಯವೂ ಕೂಡ ಅವಳಲ್ಲಿ ತುಂಬಾ ಇತ್ತು. ಮತ್ತೆ ದಾಕ್ಷಿಣ್ಯ ಅಂತ ಬಿಟ್ರೆ ಯಾವತ್ತೂ ಕೂಡ ಜೀವನದಲ್ಲಿ ಸ್ವಾವಲಂಬಿತನವನ್ನ ಅನುಭವಿಸಿ ನಾವು ಜೀವನವನ್ನ ನಡೆಸಬೇಕು. ಹೊರತು ಯಾವತ್ತೂ ಕೂಡ ಪರಾಧೀನ್ಯರಾಗಿರುವಂತಹ ಒಂದು ಅವಸ್ಥಿತಿ ಯಾವ ಮನುಷ್ಯನಿಗೂ ಕೂಡ ಬರಬಾರದು. ಆದ್ರೆ ಇವಳು ಹೇಗಿದ್ಲು ಅಂತ ಬಿಟ್ರೆ, ಇನ್ನೊಬ್ಬರ ಮನೆಯಿಂದ ಯಾವ ಪದಾರ್ಥವನ್ನಾದರೂ ಕೂಡ ನಾವು ತರ್ತೇವೆ ಅಂತ ಹೇಳಿದ್ರೆ ಅವಾಗ ಆ ಸರಸ್ವತಿ ದೇವಿಗೆ ತುಂಬಾ ಬೇಸರ ಆಗ್ತಾ ಇತ್ತು. ಅಂದ್ರೆ ಹೆಚ್ಚು ಸ್ವಾವಲಂಬಿ ತನವನ್ನ ಅವಳು ಅಪೇಕ್ಷೆ ಪಡ್ತಾ ಇದ್ದಳು. ಮತ್ತೆ ಪತೀಶ ಭಾವ, ಗಂಡನೇ ದೊಡ್ಡ ಪರದೈವ, ಗಂಡನಿಗಿಂತಲೂ ಕೂಡ ಮಿಗಿಲಾದಂತಹ ದೇವತೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಇಲ್ಲ. ಆದ್ದರಿಂದ ಗಂಡನನ್ನೇ ಪರದೈವ ಅಂತ ತಿಳಿದು ಯಾರು ಅಂತ ಗಂಡನೊಟ್ಟಿಗೆ ಸಂಸಾರವನ್ನು ನಡೆಸ್ತಾಳೋ ಅಂತ ಒಂದು ಸಾತ್ವಿಕಳಾಗಿರ್ತಕ್ಕಂಥ ಕನ್ಯೆ ಅವಳಾಗಿದ್ದಳು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸುಜಾತ ಮಾತ್ರ ಅಪಿ ಶೋಭನಾಕೃತೆ, ಈ ಸ್ತ್ರೀಯರಿಗೆ ಅನೇಕ ಗುಣಗಳು ಇರ್ತಾವೆ. ಆದ್ರೆ ಕೆಲವರಿಗೆ ಆ ಗುಣಗಳು ಸ್ವಾಭಾವಿಕವಾಗಿ ಇರ್ತಾವೆ, ಇನ್ನು ಕೆಲವರಿಗೆ ಆ ಗುಣಗಳು ನೈಮಿತ್ತಿಕವಾಗಿ ಇರ್ತವೆ. ಆದರೆ ಈ ಸರಸ್ವತಿ ದೇವಿಯಲ್ಲಿ ಇರತಕ್ಕಂತ ಯಾವ ಈ ವಿವೇಕ, ನೈಪುಣ್ಯ, ವಿನಯತನ, ಹಾಗೆ ದಾಕ್ಷಿಣ್ಯ, ಪತೀಶ ಭಾವ ಇವೇ ಮೊದಲಾದಂತ ಯಾವ ಅಭಿಪ್ರಾಯಗಳು ಇದೆ, ಈ ಎಲ್ಲ ಅಭಿಪ್ರಾಯಗಳು ಕೂಡ ಆ ಸರಸ್ವತಿ ದೇವಿಯಲ್ಲಿ ಸ್ವಾಭಾವಿಕವಾಗಿಯೇ ಇದೆ. ಹೊರತು ಯಾರೂ ಕೂಡ ಅವಳಲ್ಲಿ ಈ ಗುಣಗಳನ್ನ ಹೇರಿದ್ದಲ್ಲ. ಇಂಥ ಒಂದು ಅದ್ಭುತವಾದಂತಹ ವ್ಯಕ್ತಿತ್ವ ಈ ಸರಸ್ವತಿ ದೇವಿಯದ್ದು. ಇಂಥ ಆ ಸರಸ್ವತಿ ದೇವಿಯನ್ನ ನಾನು ಮದುವೆ ಆಗಬೇಕು ಅನ್ನುವಂತಹ ಒಂದು ಸಂಕಲ್ಪದಿಂದ ಅವಳ ಆಲೋಚನೆಯನ್ನ ಮಾಡ್ತಾ ಇದ್ದಾಳೆ. ಸುಜಾತ ಮಾತ್ರ ಅಪಿ ಶೋಭನಾಕೃತೆ ಸಮೇತರಾಸ್ತೆ ಸಫಲ ಇವಾಸತೆ. ಆದರೆ ಈ ವೆಂಕಟನಾಥರ ಭಾವಿ ಮಡದಿಯಲ್ಲಿ ಈ ಎಲ್ಲ ಸದ್ಗುಣಗಳು ಕೂಡ ಇತ್ತು. ಮತ್ತೆ ಮುಖ್ಯವಾಗಿ ಹೆಣ್ಣಿನಲ್ಲಿ ಇರಬೇಕಾದಂತಹ ಒಂದು ದೊಡ್ಡ ಗುಣ ಏನಪ್ಪಾ ಅಂತ ಬಿಟ್ರೆ ನಾಚಿಕೆ.
ಈ ನಾಚಿಕೆ ಅನ್ನೋ ಗುಣ ಯಾವ ಹೆಣ್ಣಿನಲ್ಲಿ ಇಲ್ಲವೋ ಆ ಹೆಣ್ಣನ್ನು ಹೆಣ್ಣು ಅಂತಲೇ ಕರಿಬಾರ್ದು. ಅಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಸ್ವಭಾವ ಅವರದ್ದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇಂಥ ಆ ವೆಂಕಟನಾಥರ ಒಂದು ಭಾವಿ ಪತ್ನಿಯ ಅನೇಕ ಗುಣಗಳನ್ನ ಈ ಗ್ರಂಥದಲ್ಲಿ ವರ್ಣನೆ ಮಾಡ್ತಾರೆ. ಮುಂದಿನ ಶ್ಲೋಕದಲ್ಲಿಯೂ ಕೂಡ ಪ್ರತಿಯೊಂದು ಶ್ಲೋಕದಲ್ಲಿಯೂ ಕೂಡ ಆ ಕನ್ಯೆಯ ದೇಹದ ಸೌಂದರ್ಯವನ್ನ ವರ್ಣನೆ ಮಾಡ್ತಾರೆ. ಹಾಗೆ ಹಿಂದೆ ರಾಯರ ಪೂರ್ವಾಶ್ರಮದ ಇಡೀ ಸಂಪೂರ್ಣ ದೇಹದ ಸೌಂದರ್ಯವನ್ನು ವರ್ಣನೆ ಮಾಡಿ ಈಗ ಮುಂದೆ ಮದುವೆ ಆಗುವ ಯಾವ ಭಾವಿ ಪತ್ನಿ ಇದ್ದಾಳೆ ಸರಸ್ವತಿ ದೇವಿ, ಆ ಸರಸ್ವತಿ ದೇವಿಯ ಅಂಗ ಸೌಷ್ಠವನ್ನ ಅಂಗ ಸೌಂದರ್ಯವನ್ನ ವರ್ಣನೆ ಮಾಡ್ತಾರೆ. ಅದನ್ನ ಏನು ಅನ್ನೋದನ್ನ